ಇನ್ನು ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಕಾಂಗ್ರೆಸ್ ಬೆಂಬಲ ಕೊಡುವ ವಿಚಾರವಾಗಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಿರ್ಧಾರ ಮಾಡಬೇಕು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಆಲ್ರೆಡಿ ಧಾರವಾಡದಲ್ಲಿ ಕಾಂಗ್ರೆಸ್ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಪರೋಕ್ಷವಾಗಿ ಅಲ್ಲ, ಮಾಡೋದಾದ್ರೆ ಡೈರೆಕ್ಟ್ ಆಗೇ ಬೆಂಬಲ ಕೊಡ್ತೀವಿ, ಈ ಬಗ್ಗೆ ಸಿಎಂ ಜೊತೆ ಕೂತು ಮಾತನಾಡ್ತೀವಿ ಅಂತ ಹೇಳಿರುವಂತದ್ದು ಕುತೂಹಲವನ್ನ ಕೆರಳಿಸಿದೆ. ಏನ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಬನ್ನಿ ಕೇಳೋಣ. ನಾವು ನಮ್ಮ ಸರ್ ಧಾರವಾಡ ಟಿಕೆಟ್ ಚರ್ಚೆ ನಡೀತಾ ಇತ್ತು ಸರ್, ಅದೇನ ಚರ್ಚೆ ಆಯ್ತಾ ಸರ್ ಇವತ್ತು? ಪರೋಕ್ಷ ಇಲ್ಲ, ಪರೋಕ್ಷ ಮಾಡೋದಾದ್ರೆ ಡೈರೆಕ್ಟಾಗಿ ಮಾಡ್ತೀವಿ, ಅದು ಬೇರೆ ವಿಚಾರ. ಸದ್ಯಕ್ಕೆ ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದ್ದೀವಿ. ಅವರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ ಇತ್ತು. ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆ ನಮ್ಮ ಪಕ್ಷದವ್ರಿಗೆ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಇದೆ, ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ಅದರಿಂದ ನಾವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಂದರೆ ಯಾವಾಗಲೂ ಅವರು ಸೆಕ್ಯುಲರ್ ಔಟ್ಲುಕ್ಕಲ್ಲಿ ಕೆಲಸ ಮಾಡಿದಂತೆ. ಬಟ್ ನಮ್ಮ ಕ್ಯಾಂಡಿಡೇಟು ಭಾಳ ಸಭ್ಯ ಇದ್ದಾನೆ. ನಾನು ಸಿಎಂ ಇವತ್ತು ನಾಳೆಯಲ್ಲಿ ಮಾತಾಡ್ತೀನಿ ಸರ್. ಖರ್ಗೆ ಜೊತೆ ಮಾತಾಡಿ ಸರ್. ಇಲ್ಲ ಸರ್, ಧಾರವಾಡ ಟಿಕೆಟ್ ಚರ್ಚೆ ನಡೀತಾ ಇತ್ತು ಸರ್. ಇನ್ನು ಮೊದಲೇ ಗೊತ್ತಿದ್ದಿದ್ರೆ ದಿಂಗಾಲೇಶ್ವರ ಶ್ರೀಗಳಿಗೆ ಟಿಕೆಟ್ ಕೊಡ್ತಾ ಇದ್ವಿ, ಸ್ವಾಮೀಜಿ ಸ್ಪರ್ಧಿಸ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಮೊದಲೇ ಗೊತ್ತಿದ್ದಿದ್ರೆ ನಾವು ಅವರಿಗೆ ಟಿಕೆಟ್ ಕೊಡ್ತಾ ಇದ್ವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಧಾರವಾಡದಲ್ಲಿ ಹಿಟ್ಲರ್ ಆಡಳಿತ ಆಗ್ಬಿಟ್ಟಿದೆ ಅಂತಾನೂ ಕೂಡ ವಿನಯ್ ಕುಲಕರ್ಣಿ ಟೀಕೆ ಮಾಡಿದ್ದಾರೆ. ಸ್ವಾಮೀಜಿ ಅವ್ರು ಏನದಾರಲ್ಲ, ಅದನ್ನ ಪಕ್ಷದ ವತಿಯಿಂದ ಅವರು ಇದು ಮಾಡ್ತಾ ಇದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ಯಾವ ಸಂಬಂಧ ಇಲ್ಲ. ಬಟ್ ಅವ್ರು ಮಾಡುವಂಥದ್ದು ಅವತ್ತು ಆದಂಥ ಅನ್ಯಾಯಗಳನ್ನು ಇದನ್ನ ಯಾವ ರೀತಿ ನಾವು ಸರಿ ಮಾಡಬೇಕು, ಏನು ಆಗ್ಬೇಕು ಅನ್ನೋದು ಅವ್ರು ಸಿಡಿದ ನಿಂತಾರ. ಆ ಸ್ವಾಮೀಜಿ ಅವ್ರಿಗೆ ಒಂದೇದಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇಂಥವ್ರು ಸ್ವಾಮೀಜಿಗಳು ಸಮಾಜದಲ್ಲಿ ಸಮಾಜ ಸುಧಾರಣೆ ಮಾಡೋದಕ್ಕೆ ಇರೋದು ಸ್ವಾಮೀಜಿಯವರು. ಇವತ್ತು ಸಮಾಜದಲ್ಲಿ ಯಾವತ್ತು ಅತಿರೇಕಕ್ಕೆ ಮುಟ್ಟುತ್ತಾ ಇವತ್ತು ಆ ಸ್ವಾಮೀಜಿ ಅವ್ರು ಮಾಡುವಂಥದ್ದು ಒಂದು ಭಾಳ ಒಳ್ಳೆಯ ಸ್ಟೆಪ್ ಅಂತ ತೊಗೊಂಡಾರ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸ್ವಾಮೀಜಿ ಅವರು